ಈಗ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹೊಸಕೆರೆ ಹಳ್ಳಿಯಿಂದ ಮೆರವಣಿಗೆ ಶುರುವಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಕಡೆಗೆ ಒಮ್ಮೆ ಬೇಲ್ ಪಡ್ಕೊಂಡು ನಿರಾಳವಾಗಿದ್ದಂಥ ದರ್ಶನ ಮತ್ತೆ ಜೈಲು ಸೇರ್ತಾ ಇರೋದು. ಮತ್ತೆ ಜೈಲು ಹಕ್ಕಿ ತಾನಾಗೆ ಮಾಡಿಕೊಂಡಿರುವಂಥ ಸ್ವಯಂಕೃತ ಅಪರಾಧದ ಪರಿಣಾಮ ಇದು. ಸ್ವಯಂಕೃತ ಅಪರಾಧ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಆದೇಶದಲ್ಲೂ ಕೂಡ ಅದರ ಉಲ್ಲೇಖ ಇದೆ. ಜೈಲಲ್ಲಿ ತೆಪ್ಪಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಜೈಲಲ್ಲಿ 10ರೊಳಗೆ 11 ಅಂತ ಕೈದಿಗಳ ತರ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲಿ ಯಾರೋ ಖತರ್ನಾಕ್ ರೌಡಿಗಳ ಜೊತೆಗೆ ಸೇರಿಕೊಂಡು ಸಿಗರೇಟ್ ಸೇತ್ತಾ ವಿವಿಐಪಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಿರೋದನ್ನು ಉಲ್ಲೇಖಿಸಿದೆ ಇವತ್ತು ಸುಪ್ರೀಂ ಕೋರ್ಟ್. ಇನ್ನು ಈತನ ಅಭಿಮಾನಿಗಳ ಅತಿರೇಕದ ವರ್ತನೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಅಂದ್ರೆ ದರ್ಶನ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ದರ್ಶನ್ ಎಷ್ಟು ಕಾರಣವೋ ಆತನ ಅತಿರೇಕಿ ಅಭಿಮಾನಿಗಳು ಕೂಡ ಅಷ್ಟೇ ಕಾರಣ. ಆತನ ಅಭಿಮಾನಿಗಳು ಕೂಡ ಆತನ ಪರಿಸ್ಥಿತಿಯನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ. ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿಯಲ್ಲಿದೆ. ಆತನಿಗೆ ದೊಡ್ಡ ಪ್ರಮಾಣದ ಮಾಸ್ ಫಾಲೋವಿಂಗ್ ಇದೆ, ಅದು ಇದು ಎಲ್ಲವೂ ಕೂಡ ಉಲ್ಲೇಖ ಇದೆ. ತಾನಾಗೆ ಮಾಡಿಕೊಂಡಿರುವಂತ ಸಮಸ್ಯೆ ಇದು. ಮೆಡಿಕಲ್ ಕಂಡೀಷನ್ ಅನ್ನು ಮುಂದಿಟ್ಟುಕೊಂಡು ನನಗೆ ಆರೋಗ್ಯ ಸರಿ ಇಲ್ಲ, ಲಕ್ವಾ ಹೊಡೆಯುತ್ತೆ ಅಂತ ಹೇಳಿ ಬೇಲ್ ಪಡ್ಕೊಂಡಂತ ವ್ಯಕ್ತಿ ಬೇಲ್ ಪಡ್ಕೊಂಡು ಮೆಡಿಕಲ್ ಕಂಡೀಷನ್ ಅನ್ನು ಸರಿ ಮಾಡಿಕೊಂಡು ಬಾರಪ್ಪ ಅಂತ ಕೋರ್ಟ್ ಬೇಲ್ ಕೊಟ್ಟು ಕಳಿಸ್ತು. ಆಸ್ಪತ್ರೆಯಲ್ಲೇ ಮಲಗಿ 2 ತಿಂಗಳು ಕಳೆದು ರೆಗ್ಯುಲರ್ ಬೇಲ್ ಪಡ್ಕೊಂಡು ಆ ನಂತರ ಈ ಕೇಸಿನ ಸಾಕ್ಷಿದಾರ ಆರೋಪಿ ಸಾಕ್ಷಿದಾರನ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋದು. ಎಲ್ಲಾದರೂ ಇದೆಯಾ ಈ ರೀತಿ? ಎಲ್ಲಾದರೂ ಇಂಥ ವ್ಯವಸ್ಥೆ ಇದೆಯಾ? ಅಂದ್ರೆ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳಿದಂತ ವ್ಯಕ್ತಿ ದರ್ಶನ್ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು. ಏನೋ ಇದು ಕಾನೂನು ವ್ಯವಸ್ಥೆಯ ಘೋರ ಅಣಕ ಅಲ್ವಾ ಇದು? ಅದನ್ನು ಎಲ್ಲವನ್ನೂ ಕನ್ಸಿಡರ್ ಮಾಡಿದೆ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಎಲ್ಲವನ್ನೂ ಗಮನಿಸಿದೆ. ಅಲ್ಲಿಂದ ನಾನು ಪಾಸ್ಪೋರ್ಟ್ ಪಡ್ಕೊಂಡು ವಿದೇಶಕ್ಕೆ ಚಿತ್ರೀಕರಣಕ್ಕೆ ಹೋಗಿದ್ದು, ಇಲ್ಲಿ ಕೊಲೆ ಆರೋಪಿಗಳ ಜೊತೆಗೆ ಗುರುತಿಸಿಕೊಂಡಿದ್ದು. ಎಲ್ಲೋ ಕೇರಳಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಪಕ್ಕದಲ್ಲೊಬ್ಬ ಕೊಲೆ ಆರೋಪಿ, ಥಾಯ್ಲ್ಯಾಂಡಿಗೆ ಹೋದ್ರೆ ಅಲ್ಲೊಬ್ಬ ಕೊಲೆ ಆರೋಪಿ ಪಕ್ಕದಲ್ಲಿ. ಇದನ್ನೆಲ್ಲ ನ್ಯಾಯಾಲಯ ಗಮನಿಸಿಲ್ಲ ಅಂತ ಭಾವಿಸಿದ್ರೆ ಮೂರ್ಖತನ ಇವರದು. ನ್ಯಾಯಾಲಯ ಎಲ್ಲವನ್ನೂ ಗಮನಿಸುತ್ತೆ, ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದೇ ಆಗಿದ್ದು ಇಲ್ಲೂ ಕೂಡ. ನಾನು ಏನು ಮಾಡಿದ್ರು ನಡೆಯುತ್ತೆ, ಅಪಾರ ಪ್ರಮಾಣದ ಜನಮನ್ನಣೆ ಇದೆ. ನಾನು ಕುದುರೆಗೆ 6 ಕಾಲು ಅಂತ ಹೇಳಿದ್ರೆ ಹೌದು 6 ಕಾಲು ಅಂತ ಹೇಳೋದಕ್ಕೆ ಜೈ ಅಂತ ಹೇಳುವಂತ ಮೂರ್ಖ ಶಿಖಾಮಣಿಗಳಿದ್ದಾರೆ ನನ್ನ ಸುತ್ತಮುತ್ತ. ಈ ರೀತಿ ಭಾವಿಸಿದ್ರೆ ಕೋರ್ಟ್ ಅದು ಎಲ್ಲವನ್ನ ಕೂಡ ನೋಡುತ್ತೆ. ಅದೆಲ್ಲವನ್ನ ನೋಡಿಯೇ ಇವತ್ತು ಬೇಲ್ ರಿಜೆಕ್ಟ್ ಆಗಿರೋದು. 7 ಜನರ ಬೇಲು ರಿಜೆಕ್ಟ್ ಆಗಿದೆ. ಸೊ ಮುಂದಕ್ಕೇನು? ಮುಂದಕ್ಕೆ ಟ್ರಯಲ್ ಆಗಬೇಕು. ಟ್ರಯಲ್ ಆಗಿ ಅಪರಾಧಿನ ಅಲ್ವಾ ಅನ್ನೋದು ಡಿಸೈಡ್ ಆಗಬೇಕು. ಮುಂದಕ್ಕೆ ಎಲ್ಲವೂ ಕೂಡ ಟ್ರಯಲ್ ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ ಚಾರ್ಜ್ ಶೀಟ್ ಬೃಹತ್ ಗಾತ್ರದ ಚಾರ್ಜ್ ಶೀಟ್. ಎಷ್ಟು ಅದ್ಭುತವಾಗಿ ತನಿಖೆ ಮಾಡಿದ್ದಾರೆ ಈ ಕೇಸಲ್ಲಿ ಪೊಲೀಸರು ಅಂತಂದ್ರೆ, ಇವತ್ತು ಉಲ್ಲೇಖ ಇತ್ತು ಅದರಲ್ಲಿ. ಸುಪ್ರೀಂ ಕೋರ್ಟ್ನ 66 ಪೇಜಿನ ಆದೇಶದಲ್ಲಿ ಉಲ್ಲೇಖ ಇದೆ. ಆರೋಪಿ ನಂಬರ್ 2 ಅಂದ್ರೆ ದರ್ಶನ್ ಧರಿಸಿರುವಂತ ಶೂನಲ್ಲಿ ಸತ್ತು ಹೋದಂತ ರೇಣುಕಾ ಸ್ವಾಮಿಯ ರಕ್ತದ ಗುರುತಿದೆ. ಇದನ್ನು ಉಲ್ಲೇಖ ಮಾಡಿದೆ ಇವತ್ತು ಸುಪ್ರೀಂ ಕೋರ್ಟ್. ಮತ್ತು ಆತ ಧರಿಸಿರುವಂತ ಶೂಗೂ ಆ ಜಾಗದ ಮಣ್ಣಿಗೂ ಮ್ಯಾಚ್ ಆಗತ್ತೆ. ಶೂನಲ್ಲಿ ಸಿಕ್ಕಿರುವಂತ ಮಣ್ಣಿಗೂ ಕೃತ್ಯ ನಡೆದಂತ ಜಾಗದ ಮಣ್ಣಿಗೂ ಮ್ಯಾಚ್ ಆಗತ್ತೆ. ಇದೆಲ್ಲವನ್ನ ಕೂಡ ಸೈಂಟಿಫಿಕ್ ಆಗಿ ತನಿಖೆ ಮಾಡಿದ್ದು ನಮ್ಮ ಪೊಲೀಸರು. ಅದ್ಭುತವಾದಂತ ತನಿಖೆಯಾಗಿದೆ ಇಲ್ಲಿ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ, ಕಾನೂನು ವ್ಯವಸ್ಥೆಯ ಬಗ್ಗೆ ಗೌರವ ಹುಟ್ಟೋದು, ನಂಬಿಕೆ ಹೆಚ್ಚಾಗೋದು ಇಂಥ ಕೇಸುಗಳು ಬಂದಂತ ಸಂದರ್ಭದಲ್ಲೇ, ಮತ್ತು ನಂಬಿಕೆ ಹೋಗೋದು ಕೂಡ ಇಂಥ ಕೇಸುಗಳು ಬಂದಂತ ಸಂದರ್ಭದಲ್ಲೇ. ನೀವು ಕಳೆದ ವಾರನೋ ಒಂದು 10 ದಿನದ ಹಿಂದೆ ಪ್ರಜ್ವಲ್ ರೇವಣ್ಣ ಕೇಸ್ ಬಂತು. ಇಡೀ ರಾಜ್ಯ ಅಪ್ರಿಶಿಯೇಟ್ ಮಾಡಿತು. ಯಾಕಂತಂದ್ರೆ ನ್ಯಾಯಾಲಯದ ಕೊಟ್ಟಂತ ತೀರ್ಪು ಈ ನೆಲದ ಕಾನೂನು ಪ್ರಧಾನಿಯ ಮೊಮ್ಮಗನಿಗೂ ಒಂದೇ, ಸಾಮಾನ್ಯ ಎಂಕಸೀನನಾನಿಗೂ ಒಂದೇ ಅನ್ನೋದನ್ನು ಈ ನ್ಯಾಯಾಲಯ ಸಾಬೀತು ಮಾಡಿತು ಪ್ರಜ್ವಲ್ ವಿಚಾರದಲ್ಲಿ. ಇಲ್ಲೂ ಕೂಡ ಒಂದು ಹಂತದಲ್ಲಿ ಹೈಕೋರ್ಟ್ ಕೊಟ್ಟಂತ ಆ ತೀರ್ಪಿನ ಬಗ್ಗೆ ಆಕ್ಷೇಪಗಳಿತ್ತು.
ಆಘಾತಕಾರಿ ಅಂತ ಅನಿಸಿತ್ತು. ಬಟ್ ನಮ್ಮ ಪ್ರಾಸಿಕ್ಯೂಷನ್, ನಮ್ಮ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಮಾನದ ಪರಿಣಾಮ ಇವತ್ತು ಜೈಲಿಗೆ ಹೋಗ್ತಾ ಇರೋದು, ಇವತ್ತು ಮತ್ತೆ ಅರೆಸ್ಟ್ ಆಗ್ತಾ ಇರೋದು, ಜೈಲ್ ಸೇರ್ತಾ ಇರೋದು. ದರ್ಶನ್ ಆಗಲಿ ಇನ್ನೊಬ್ಬನೇ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ದರ್ಶನ್ ಆದರೂ ಅಷ್ಟೇ, ದರ್ಶನ್ಗಿಂತ ಜಾಸ್ತಿ ಅಭಿಮಾನಿ ಬಳಗ ಇರುವಂತ ಮತ್ತೊಬ್ಬ ಆಕ್ಟರ್ ಆದರೂ ಅಷ್ಟೇ, ಇನ್ನೊಬ್ಬ ಜನಪ್ರತಿನಿಧಿ ಆದರೂ ಅಷ್ಟೇ, ಎಲ್ಲರೂ ಒಂದೇ ಕಾನೂನಿನ ಮುಂದೆ. ಆರ್ಟಿಕಲ್ 14 ಮತ್ತೆ ಕೋಟ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಇವತ್ತಿನ ಆದೇಶದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.